ವೆಲ್ಕಮ್ ಟು G7 ಫ್ರೆಂಡ್ಸ್. ನನಗೆ ಇವತ್ತೊಂದು ಕಾಮಾಕ್ಷಿ ದೀಪ ಆರ್ಡರ್ ಮಾಡಿದ್ದಾರೆ ಕಸ್ಟಮರ್ ಬಂದು ಹಳೆ ಕಸ್ಟಮರ್. ಅದೇನಂದ್ರೆ ಕಸ್ಟಮರ್ ಇರೋದು ನಮ್ಮೂರು ಅಂತ ಹೇಳಕ್ಕಾಗಲ್ಲ, ಬೇರೆ ಊರಲ್ಲಿ ಇರೋದು. ಆದ್ರೆ ನಮ್ಮೂರಿಗೆ ಅವ್ರು ಬರ್ತಿರ್ತಾರೆ ಚಿಂತಾಮಣಿಗೆ. ಅವರು ಇದಕ್ಕೆ ಮೊದಲು ಬಂದು ನನ್ನ ಹತ್ರ ಚೌಕಾರ್ ಮಾಡಿಸಿದ್ರು, ಮತ್ತೆ ನೆಕ್ಲೆಸ್ ಒಂದು ಬಳೆ ಒಂದು ಮಾಡಿಸಿದ್ದಾರೆ, ಇನ್ನ ಏನೋ ಮಾಡಿಸಿದ್ದಾರೆ ನೆನಪಿಲ್ಲ ಒಟ್ಟಿನಲ್ಲಿ. ಕಸ್ಟಮರ್ ಏನಂದ್ರೆ ತುಂಬಾ ದೂರದಲ್ಲಿದ್ದಾರೆ ಅವರು. ಮತ್ತೆ ಅವರು ಕಾಮಾಕ್ಷಿ ದೀಪ ಇದಕ್ಕೆ ಮೊದಲು ನಾನು ವಿಡಿಯೋ ಮಾಡಿದ್ದೆ. ಇದನ್ನ ಅಂದ್ರೆ ಇದೇ ತರ ಸೇಮ್ ಡಿಸೈನ್ ಅಲ್ಲೇ ನಾನು ಲಾಸ್ಟ್ ಟೈಮ್ ಸುಮಾರು ಅಂದ್ರೆ ಒಂದೂವರೆ ವರ್ಷ ಮೇಲೇನೆ ಆಗಿರುತ್ತೆ ವಿಡಿಯೋ ಮಾಡಿ. ಅದನ್ನ ಅವರು ಆವತ್ತಿಂದ ಇದನ್ನ ತಗೋಬೇಕು ಅಂತೇಳಿ ಡಿಸೈಡ್ ಮಾಡಿದ್ರು. ಅದು ಇವತ್ತು ಅವರಿಗೆ ಮೊನ್ನೆ ಡಿಸೈಡ್ ಆಗಿಬಿಟ್ಟಿದ್ರು, ಏನಾದ್ರೂ ಆಗ್ಲಿ ಅದು ನಾನು ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಇವರು ಇದನ್ನ ಆರ್ಡರ್ ಮಾಡಿದ್ರು, ನಾನು ತಂದು ಕೊಡ್ತಿದ್ದೀನಿ. ಇದು ಬಂದು ಕಾಮಾಕ್ಷಿ ದೀಪ ಬಂದು ಇದು ಬಂದು 92.5 ಹಾಲ್ಮಾರ್ಕ್ ಅಲ್ಲಿ ಇದೆ, ಹಾಲ್ಮಾರ್ಕ್ ಕೂಡ ಆಗಿದೆ. ಮತ್ತೆ ಇನ್ನೊಂದೇನಂದ್ರೆ ಇದು ಬಂದು ಆಂಟಿಕ್. ಇದು ಅಂದ್ರೆ ತೂಕ ಜಾಸ್ತಿ ಇರುತ್ತೆ, ಮತ್ತೆ ಇದೆಲ್ಲ ಗೇಜ್ ಎಲ್ಲ ತುಂಬಾ ಹೆವಿ ಇರುತ್ತೆ. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಅಷ್ಟೇ. ಮತ್ತೆ ನೀವೇನು ಇದನ್ನ ಚೇಂಜ್ ಮಾಡಿ ಇದೇನೋ ಮತ್ತೆ ಇದು ಎಲ್ಲ ಇಲ್ಲಿ ಯೂಸ್ ಮಾಡಿದಷ್ಟು ಇಲ್ಲಿ ಹೊಟ್ಟೋಗ್ತಿರುತ್ತೆ, ಎಲ್ಲ ಬೆಳ್ಳಿ ಎಲ್ಲ ಮೆಲ್ಟ್ ಆಗೋಗ್ತಿರುತ್ತೆ. ಹಂಗಾಗಿ ಇದು ಆ ಥರ ಆಗಲ್ಲ, ಯಾಕಂದ್ರೆ ಇದು ತುಂಬಾ ಗಟ್ಟಿ ಇರೋದ್ರಿಂದ ನಿಮ್ಗೆ ಏನೂ ಆಗಲ್ಲ. ಇದೇನು ಮೆಲ್ಟ್ ಆಗೋಗ್ಬಿಟ್ಟು ಏನೂ ಆಗೋಗಲ್ಲ, ಎಷ್ಟು ಯೂಸ್ ಮಾಡಿದ್ರು ಕೂಡ ಏನಾಗಲ್ಲ. ಇದು ಲೈಫ್ ಟೈಮ್ ಇದ್ಬಿಡುತ್ತೆ. ಇದು ತೂಕ ಬಂದು ಇದು ಬಂದು 248 ಗ್ರಾಮ್ ಇದೆ. ಇದು 248 250 ಗ್ರಾಮ್ ಬರುತ್ತೆ ಇದು. ಮತ್ತೆ ಈ ತರ ಏನಾದ್ರು ಬೇಕಿದ್ರೆ ಆರ್ಡರ್ ಮಾಡಿ. ಏನಂದ್ರೆ ಇದು ಮಾಮೂಲಿ ಸ್ವಲ್ಪ ಮಿಡ್ಲ್ ಕ್ಲಾಸ್ ಅವರು ತಗೊಳ್ಳಕ್ಕೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ 250 ಗ್ರಾಮ್ ಅಂದ್ರೆ ಇದು ಸುಮಾರು ಅಂದ್ರೆ ಒಂದು 24-25 ಸಾವಿರ ಆಗುತ್ತೆ ಇವತ್ತಿನ ರೇಟ್ಗೆ. ಒಂದು 25 ಸಾವಿರ ಅನ್ಕೊಳ್ಳಿ. 25 ಸಾವಿರ ನೀವು ಅದ್ರ ಮೇಲೆ ಇಟ್ಬಿಟ್ಟು ನೀವು ಮತ್ತೆ ಅದು ಏನು ಇಲ್ಲ ನಿಮ್ಗೆ, ಅಂದ್ರೆ ಒಂದು ಡೆಡ್ ಇನ್ವೆಸ್ಟ್ಮೆಂಟ್ ತರ ಅದು. ಮತ್ತೆ ನಿಮ್ಗೆ ಏನು ಯೂಸ್ ಆಗಲ್ಲ. ಮತ್ತೆ ನೀವು ಯಾವ್ದಾದ್ರು ಅದು ಕೊಟ್ಬಿಟ್ಟು ಬೇರೆ ತಗೋಬೇಕಂದ್ರೆ ತಗೋಬಹುದೇ ಹೊರತು, ಆದ್ರೆ ಸುಮ್ನೆ ನೀವು ಇಟ್ಕೋಬೇಕಂದ್ರೆ ಇಟ್ಕೋಬಹುದು. ಏನಂದ್ರೆ ನೀವು ಮಾಮೂಲಿಯಾಗಿ ಸೀರೆಗಳಿಗೆ ಈಗ ಪೂಜೆ ಟೈಮಲ್ಲಿ ಎಲ್ಲ ಹೂಗಳು ಅವು ಇವೆಲ್ಲ ಆತರ ಅಮೌಂಟ್ ವೇಸ್ಟ್ ಮಾಡಬಹುದು. ಈ ತರ ಬೆಳ್ಳಿ ಮೇಲೆ ಹಾಕಿ ತಗೋಬಹುದು. ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಹಬ್ಬದ ಟೈಮಲ್ಲಿ ಡೆಕೋರೇಷನ್ಗೆ ಮತ್ತೆ ಅವತ್ತು ಏನೋ ಒಂದು ಸೀರೆ ತಗೋಬೇಕು ಅಂತ ತಗೊಂಡ್ಬಿಡೋದು. ಆ ತರ ದುಡ್ಡು ವೇಸ್ಟ್ ಮಾಡಬಹುದು, ಈ ತರ ತಗೋಬಹುದು. ಏನಂದ್ರೆ ಇದು ಇವಾಗ ಇದು 25 ಸಾವಿರ ಅಂತಿದ್ದೀನಿ, ಅಲ್ಲಿ 25 ಸಾವಿರ ನೀವು ಉಳಿತಾಯ ಮಾಡಿ ತಗೋಬಹುದೇ ಹೊರತು ಇದನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಮಾತ್ರ ತಗೋಬೇಡಿ ಇದನ್ನ. ಯಾಕಂದ್ರೆ ತುಂಬಾ ಜಾಸ್ತಿ ಆಗುತ್ತೆ. 25 ಸಾವಿರಕ್ಕೆ ನೀವು ಪೂಜೆಗೆ ಬರೀ ಒಂದು ದೀಪಕ್ಕೆ ಇಡ್ಬೇಕಂದ್ರೆ ಮಿಡ್ಲ್ ಕ್ಲಾಸ್ ಅವರಿಗೆ ಕಷ್ಟ ಆಗುತ್ತೆ. ಹೈ ರೇಂಜ್ ಅಲ್ಲಿ ಇರೋರಿಗೆ ಏನು ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿರ್ತಾರೆ ಕೆಲವ್ರಿಗೆ, ಅವ್ರಿಗೇನು ಲೆಕ್ಕಕ್ಕಿರಲ್ಲ ಅಂತವ್ರು ತಗೋಬಹುದು. ಏನಾದ್ರು ಅರ್ಥ ಆಗ್ತಿದ್ಯಾ? ನಾನು ಹೇಳ್ತಿರ್ತೀನಿ ಅಷ್ಟೇ, ಏನ್ ಹೇಳ್ತಿದ್ದೀನ ಏನೋ ನಮ್ಗೆ ಅರ್ಥ ಆಗ್ತಿಲ್ಲ, ಹಂಗಾಗೋದು ಅಷ್ಟೇ. ಇನ್ನೇನಿಲ್ಲ, ನೀವು ಪೂಜೆ ಹಬ್ಬಗಳು ಬರುತ್ತಲ್ಲ, ಹಬ್ಬಗಳು ಬರೋ ಟೈಮಲ್ಲಿ ಸುಮ್ಮನೆ ಏನೇನೋ ಆವತ್ತೋಗಿ ನೀವು ಇದು ವರಲಕ್ಷ್ಮಿ ಹಬ್ಬಕ್ಕೆ ಒಂದು ಸೀರೆ ತಗೋಬೇಕು, ಯುಗಾದಿ ಹಬ್ಬಕ್ಕೆ ಒಂದು ಸೀರೆ ತಗೋಬೇಕು, ಇನ್ನೊಂದಕ್ಕೆ ಇನ್ನೊಂದು ತಗೋಬೇಕು ಅಂತ ನೀವು ಅನ್ಕೊಳ್ತಿರಲ್ಲ, ಆ ಥರ ಅನ್ಕೊಳ್ಳೋರು ವೇಸ್ಟ್ ಮಾಡ್ತಿರ್ತಾರೆ ದುಡ್ಡನ್ನ. ಇವಾಗ ವರಲಕ್ಷ್ಮಿ ಹಬ್ಬ ಟೈಮಲ್ಲಿ ಮಾತ್ರ ಹೂವು ಬಂದು 500 ರೂಪಾಯಿ ಆದ್ರೂ ಕೂಡ ಅವತ್ತು ಬಂದು 500 ರೂಪಾಯಿ ಹೂವು ತಗೊಂಡ್ ಬಂದ್ಬಿಟ್ಟು ಹಾಕ್ಬಿಡ್ತಾರೆ, ಪೂಜೆ ಮಾಡ್ಬಿಡ್ತಾರೆ. ಮತ್ತೆ ಆತರ ವೇಸ್ಟ್ ಮಾಡ್ತಾರೆ ಕೆಲವರು. ಆತರ ಅದೇ ಟೈಮಲ್ಲಿ ಊಟಕ್ಕೆ ಅಂತೇಳಿ ತುಂಬಾ ಖರ್ಚು ಮಾಡ್ಬಿಟ್ಟು ವೇಸ್ಟ್ ಮಾಡ್ಬಿಟ್ಟು ಈ ತರ ಎಲ್ಲ ಮಾಡೋರು, ಆತರ ಮಾಡೋಂಗಿದ್ರೆ ಇದನ್ ಮೇಲೆ ಇನ್ವೆಸ್ಟ್ ಮಾಡಿ ತಪ್ಪಿಲ್ಲ. ಆದ್ರೆ ಅದು ಮಾಡದೇ ಇರೋರು ಏನಂದ್ರೆ ಇವಾಗ ಸುಮ್ನೆ ಪೂಜೆಗಳು ಕೆಲವರು ತುಂಬಾ ಸಿಂಪಲ್ ಆಗಿ ಪೂಜೆ ಮಾಡ್ತಾರೆ. ಸುಮ್ನೆ ಒಂದೇ ಒಂದು ವಿಗ್ರಹ ಇಲ್ಲ ಒಂದೇ ಒಂದು ಫೋಟೋ ಇಟ್ಬಿಟ್ಟು ಏನು ಎಕ್ಸ್ಟ್ರಾ ಡೆಕೋರೇಷನ್ ಮಾಡದೆ ಏನಿಲ್ಲ ಸಿಂಪಲ್ ಆಗಿ ಪೂಜೆ ಮಾಡಿರ್ತಾರೆ. ಅಂತವರು ಇರ್ತಾರೆ ಕೆಲವರು. ಅದು ಏನ್ ಹೇಳ್ತಿದೀನಿ ಏನಪ್ಪ, ಒಟ್ನಲ್ಲಿ ನನಗೂ ಇಲ್ಲ ಮೈಂಡ್ ಇಲ್ಲಪ್ಪ. ನನ್ಗೆ ಏನಾಗ್ತಿದೆ ಅಂದ್ರೆ, ನನಗೆ ಒಂದ್ ಕಡೆ ಬೇರೆ ಫುಲ್ ಕೆಲಸ ಇದೆ, ಇದು ವಿಡಿಯೋ ಮಾಡಬೇಕು ಅಂತ ಮಾಡ್ತಿದ್ದೀನಿ ಅಷ್ಟೇ. ಇದು ತೋರಿಸ್ಬೇಕು, ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಹೊರತು ಇದನ್ನ ನೀವು ತಗೋಬೇಡಿ ಅಂತ ಹೇಳ್ತಿಲ್ಲ. ಚೆನ್ನಾಗಿದೆ, ದುಡ್ಡಿರೋರು ತಗೋಬೇಕಂದ್ರೆ ತಗೊಳ್ಳಿ, ದುಡ್ಡು ಇಲ್ದಿರೋರು ಸುಮ್ಮನೆ ಇದ್ಬಿಡಿ, ಅದು ನಾನು ಹೇಳೋದು. ಮತ್ತೆ ಏನಕ್ಕೆ ವಿಡಿಯೋ ಮಾಡ್ತಿದ್ಯಾ, ಏನಿದು ತಲೆನೋವು ಅಂತ ಅನ್ಕೋಬಿಡಿ ದಯವಿಟ್ಟು ಪ್ಲೀಸ್. ನನಗೆ ತುಂಬಾ ಬಿಸಿ ಇದೆ, ಕೆಲಸ ಫುಲ್ ಬಿಸಿ ಇದೆ, ಒಂದ್ ಕಡೆ ಬಿಡುವಿಲ್ಲ. ಆದ್ರೂ ಕೂಡ ವಿಡಿಯೋ ಮಾಡ್ಬಿಡ್ಬೇಕು, ನಾನು ಬೇಗ ಇದನ್ನ ಅಪ್ಲೋಡ್ ಮಾಡ್ಬೇಕು. ಇದು ವಿಷಯ ಅಷ್ಟು ಬಿಟ್ರೆ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತಿಲ್ಲ. ಇದು ವಿಷಯ, ನೀವು ಇನ್ವೆಸ್ಟ್ ಮಾಡಬೇಕು ಏನೋ ತಗೋಬೇಕಂದ್ರೆ ಚಿನ್ನದ ಐಟಮ್ ತಗೊಳ್ಳಿ ಹೊರತು ಈ ತರ ಬೆಳ್ಳಿ ಐಟಮ್ ತಗೋಬೇಡಿ. ಇದು ಬೆಳ್ಳಿ ಐಟಮ್ ತಗೋಬೇಕಂದ್ರೆ ನೀವು ಒಂದು ರೇಂಜಲ್ಲಿ ಇರಬೇಕು, ಆ ತರ ಇದ್ರೇನೆ ತಗೊಳ್ಳಿಲ್ಲ ಅಂದ್ರೆ ಸುಮ್ಮನೆ ಆರಾಮಾಗಿದ್ಬಿಡಿ ಮನೆಯಲ್ಲಿ. ಏನಕ್ಕೆ ಇವಾಗ ತಗೊಳ್ತೀರಾ ಮತ್ತೆ ಅದನ್ನ ತೊಳಿಬೇಕು ವಾರ
ಪೂಜೆ ಮಾಡಬೇಕಂದ್ರೆ ಹಂಗೆ ಹೋಗಿ ಪೂಜೆ ಮಾಡೋಕ್ಕೆ ಮನಸ್ಸು ಬರಲ್ಲ, ಹೆಂಗೆ ತಿರುಗಿ ಅದನ್ನು ತೊಳಿಬೇಕು ಅಂದ್ಕೊಳ್ತೀರ. ಅದೊಂದು ವಿಗ್ರಹ ಮತ್ತು ಇನ್ನೊಂದು ದೀಪಗಳು, ಚಿಕ್ಕ ದೀಪಗಳು, ದೊಡ್ಡ ದೀಪಗಳು, ಈ ಥರ ಎಲ್ಲೆಲ್ಲ ಇಟ್ಕೊಂಡು ತಲೆನೋವು ಇಟ್ಕೋಬೇಡಿ. ಯಾವುದಾದ್ರು ಒಂದೊಂದು ಇಟ್ಕೊಳ್ಳಿ ಸಾಕು, ಚೆನ್ನಾಗಿರುತ್ತೆ. ಇದು ವಿಷಯ. ಸಾಕಿನ್ನು ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಿಮಗೂ ಏನಾದರೂ ಈ ಥರ ಬೇಕು, ಇದರಲ್ಲಿ ಕಲಶ ಬರುತ್ತೆ, ತಟ್ಟೆ ಬರುತ್ತೆ, ಎಲ್ಲ ತುಂಬ ಹೆವಿ ಬರುತ್ತೆ. ನೋಡಲಿಕ್ಕೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೀವು ಆ ರೇಂಜ್ಗಿದ್ರೆ ನನ್ನ ಹತ್ರ ಆರ್ಡರ್ ಮಾಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಸುಮ್ಮನೆ ಕೇಳ್ಬಿಡ್ತಿದ್ದಾರೆ, ಸುಮ್ಮನೆ ಕೇಳ್ಬಿಟ್ಟು ಇದು ಎಷ್ಟು ಆಗುತ್ತೆ, ಇದು ಎಷ್ಟಾಗುತ್ತೆ ಅಂತ ಕೇಳಿ ವಿಚಾರಿಸ್ಬಿಟ್ರೆ ಪ್ರಯೋಜನ ಇಲ್ಲ. ನೀವು ಬೇಕು ಅಂದರೆ ಮಾತ್ರ ವಾಟ್ಸಪ್ ಮಾಡಿ ಚಾಟ್ ಮಾಡಿ ಅದ್ರ ಬಗ್ಗೆ. ಇವಾಗ ಈ ಕಸ್ಟಮರ್ ಹೇಳಿದ್ರು, ನಾನು ಹೇಳಿದೆ ಮೇಡಮ್ ಬೇಕಾ ಇದು ನಿಮಗೆ ನೆಸಿಟಿ ಇದೆ ಅಂದರೆ, ಇಲ್ಲ ಸರ್ ನನಗೆ ಬೇಕೇ ಬೇಕು, ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ, ಆವತ್ತೇ ತಗೋಬೇಕಾಗಿತ್ತು, ನೀವು ಅವತ್ತು ನಾನು ಬೇರೆಯವ್ರಿಗೆ ತಂದಿರೋದು ಆರ್ಡರ್ ಅಂತ ಹೇಳಿದ್ರು, ಅದಕ್ಕೆ ನಾನು ತಗೊಂಡಿಲ್ಲ, ಇವತ್ತು ನನಗೆ ಬೇಕೇ ಬೇಕು ಅಂತೇಳಿ ಡಿಸೈಡ್ ಆಗಿದ್ದಾರೆ. ಆ ರೇಂಜ್ಗಿದ್ರೆ ನೀವು ಕೂಡ ತಗೊಳ್ಳಿ. ಇದು ವಿಷಯ. ನಾನು ಯಾರನ್ನೂ ಇದನ್ನು ಫೋರ್ಸ್ ಮಾಡಿ ತಗೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಬೆಳ್ಳಿ ಐಟಮ್ ನೆಸಿಟಿ ಇದ್ದರೆ ತಗೊಳ್ಳಿಯಪ್ಪ. ಅಷ್ಟೇ. ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಯಾರಿಗಾದ್ರೂ ಯೂಸ್ ಆಗುತ್ತೆ ಶೇರ್ ಮಾಡಿ. ಅಷ್ಟೇ. ಸುಮ್ಮನೆ ಬಟ್ಟೆಗಳು ಅವು ಇವು ಹೂವಾಗಲು ತಗೊಳ್ಬೋದು, ಬೆಳ್ಳಿ ಐಟಮ್ ತಗೊಳ್ಳಿ. ಇಲ್ಲ ನಾವು ಆ ಥರ ವೇಸ್ಟ್ ಮಾಡೋರು ಅಲ್ಲ ಅಂತಂದರೆ ಚಿನ್ನ ತಗೊಳ್ಳಿ, ಇನ್ನೂ ಒಳ್ಳೆಯದು. ಬಾಯ್. ದೀಪ ನೋಡ್ಬೋದು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ. ಇದೆಲ್ಲ ಕ್ಯಾಸ್ಟಿಂಗ್ ಐಟಮು. ಇದು ಏನಂದರೆ ಡಿಸೈನಿಗಳು ತುಂಬ ಬರುತ್ತೆ ಇದರಲ್ಲಿ. ನಾವೇನಾದರೆ ತೂಕದ ಮೇಲೆ ಡಿಪೆಂಡ್ ಅಷ್ಟೇ. ಆದರೆ ಫಿನಿಶಿಂಗ್ ಎಲ್ಲ ಒಂದೇ ಇರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿಲ್ಲ ಫಿನಿಶಿಂಗ್, ಇದು ಚೆನ್ನಾಗಿದೆ ಅಂತ ಏನೇ ಹೇಳೋಕ್ಕಾಗಲ್ಲ, ಆ ಥರ ಇರುತ್ತೆ ಪ್ರತಿಯೊಂದನ್ನು. ಇದು ತುಂಬ ಹೆವಿ ಗೇಜ್ ಬಂದಿರುತ್ತೆ. ಇದು ನೀವು ನೋಡ್ಬೋದು, ಕೈಯಲ್ಲಿ ಎತ್ಕೊಂಡ ತಕ್ಷಣ ಫೀಲೇ ಗೊತ್ತಾಗುತ್ತೆ ತುಂಬ ಹೆವಿ ಇದೆ ಅನ್ನೋದು. ಮತ್ತು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಮಾಮೂಲಿ ದೀಪಗಳ ಥರ ಬಿದ್ದೋಗೋದಂತೆ, ಹಿಂಗೆ ಕದಲಾಡಿಸಿ ಬಿದ್ದೋಗೋದು ಆ ಥರ ಏನಾಗಲ್ಲ, ತುಂಬ ಹೆವಿ ಇರುತ್ತೆ ಇದು. ನಾನು ಹೇಳೋದು ನಿಮಗೆ ಸ್ವಂತ ಮನೆ ಇದೆ, ನೀವು ಚೆನ್ನಾಗಿ ರಿಚ್ ಆಗಿದ್ದೀರಾ ಅಂತಂದರೆ ಇಂಥದ್ದು ತಗೊಳ್ಳಿ.